ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್. ವೆಲ್ಕಮ್ ಟು ಕನ್ನಡ ಯೂಟ್ಯೂಬ್ ಚಾನಲ್ ಮನಿ ಆ್ಯಂಡ್ ಮೈಂಡ್. ನಾನಿವತ್ತು ನಿಮ್ಮೊಂದಿಗೆ ಮತ್ತೊಂದು ಇನ್ವೆಸ್ಟಿಂಗ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊತೀನಿ. ಗೊತ್ತಿಲ್ಲದೆ ಇರೋರಿಗೆ ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಏನು ತಿಳ್ಕೊತ ಹೋಗೋಣ. ಲಾಸ್ಟಲ್ಲಿ ನಿಮ್ಗೊಂದು ಸ್ಲೈಡಲ್ಲಿ ಫಿಕ್ಸ್ಡ್ ಡೆಪಾಸಿಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಯಾವುದು ಬೆಸ್ಟ್ ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್, ಇನ್ ಟರ್ಮ್ಸ್ ಆಫ್ ಲಾಭದಲ್ಲಿ ಯಾವ ಒಂದು ಇನ್ವೆಸ್ಟ್ಮೆಂಟ್ ಒಳ್ಳೆಯದು, ಫಿಕ್ಸ್ಡ್ ಡೆಪಾಸಿಟಾ ಮ್ಯೂಚುವಲ್ ಫಂಡಾ ನೋಡೋಣ. ಜಾಸ್ತಿ ತಡ ಮಾಡಿದಿರ ವಿಡಿಯೋದಲ್ಲಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಿಕ್ಸ್ಡ್ ಡೆಪಾಸಿಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ಎಲ್ಲರಿಗೂ ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ನೀವು ಯಾವುದಾದ್ರೂ ಬ್ಯಾಂಕಲ್ಲಿ ಒಂದು ಲಂಸಮ್ ಅಮೌಂಟ್ನ ಬ್ಯಾಂಕಲ್ಲಿ ಒಂದು ಫಿಕ್ಸಡ್ ಇಂಟ್ರೆಸ್ಟ್ ರೇಟ್ಗೆ ಡೆಪಾಸಿಟ್ ಮಾಡಿದ್ರೆ ಅದಕ್ಕೆ ನಿಮಗೆ ಆನ್ಯುಯಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಅದ್ರ ಪ್ರಕಾರ ನಿಮಗೆ ದುಡ್ಡು ಬರುತ್ತೆ. ಸೊ ಕರೆಂಟ್ಲಿ ಇವಾಗ ಫಿಕ್ಸಡ್ ರೇಟ್ ಬಂದ್ಬಿಟ್ಟು ಈಗ ಕಳೆದ ಒಂದು 10 ವರ್ಷ ನೋಡಿದ್ರೆ 6.5% ಇದೆ ಆನ್ಯುಯಲಿ. ಇದು ಫಿಕ್ಸಡ್ ಡೆಪಾಸಿಟ್. ಏನಂತಂದ್ರೆ ನಿಮ್ಮ ಹತ್ರ ಏನು ದುಡ್ಡಿರುತ್ತೆ ಅದನ್ನು ತಗೊಂಡು ಹೋಗಿ ಬ್ಯಾಂಕಲ್ಲಿ ಇಷ್ಟು ವರ್ಷಕ್ಕೆ ಫಿಕ್ಸಡ್ ಮಾಡೋದು. 5 ವರ್ಷ, 10 ವರ್ಷ ಅಥವಾ 3 ವರ್ಷ, ಡಿಪೆಂಡಿಂಗ್ ಆನ್ ಎಷ್ಟು ವರ್ಷ ನೀವು ಆ ಬ್ಯಾಂಕಲ್ಲಿ ಫಿಕ್ಸಡ್ ಮಾಡ್ತಿರೋ ದುಡ್ಡನ್ನ ಅದ್ರ ಪ್ರಕಾರ ನಿಮಗೆ ಅದ್ರ ಮೇಲ್ಗಡೆ ಬಡ್ಡಿ ಕೊಡ್ತಾರೆ, ಅಂದ್ರೆ ಇಂಟ್ರೆಸ್ಟ್ ಕೊಡ್ತಾರೆ. ನೀವಿವಾಗ ಒಂದು 10 ವರ್ಷ ನಾನು ಒಂದು ಲಕ್ಷನ 10 ವರ್ಷ ಫಿಕ್ಸಡ್ ಮಾಡ್ತೀನಿ ಅಂತಂದ್ರೆ 10 ವರ್ಷಕ್ಕೆ ಸರಿಸುಮಾರು 6.5%, 6.5% ಬಡ್ಡಿ ಕೊಡ್ತಾರೆ. ಅದು ವರ್ಷಕ್ಕೆ. ಇದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಫಿಕ್ಸೆಡ್ ಡೆಪಾಸಿಟ್. ಮ್ಯೂಚುವಲ್ ಫಂಡ್ಸ್ ಇದೇನಪ್ಪ ಇದು ಹೊಸ ಟರ್ಮ್, ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಿದ್ದಾನೆ ಅಂತ ಅನ್ಕೊಂಡ್ರ? ಮ್ಯೂಚುವಲ್ ಫಂಡ್ಸ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಗೊತ್ತಿರೋರು ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ಯಾವ ಕಂಪನಿ ಬೆಳೆಯುತ್ತೆ ಆ ಕಂಪನಿ ಶೇರ್ನ ಡೈರೆಕ್ಟ್ ಆಗಿ ಅವರೇ ಅನಲೈಸ್ ಮಾಡಿಬಿಟ್ಟು ಬೈ ಮಾಡ್ತಾರೆ. ಆ ಕಂಪ್ನಿ ಶೇರ್ಗಳನ್ನ ಬೈ ಮಾಡ್ತಾರೆ, ತಗೊಂಡು ಇಟ್ಕೊಳ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಅದು ಲಾಭ ಬಂದ್ಮೇಲೆ ಅವರು ಅದನ್ನ ವಾಪಸ್ ಮಾರ್ತಾರೆ ಲಾಭಕ್ಕೆ. ಇದು ನಾರ್ಮಲ್ ಆಗಿ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡು ಕಂಪ್ನಿನ ಹೆಂಗ್ ತಗೋಬೇಕು, ಶೇರ್ನ ಹೆಂಗ್ ತಗೋಬೇಕು ಅಂತ ಅನಲೈಸ್ ಮಾಡೋದನ್ನ ಗೊತ್ತಿರೋರಿಗೆ ಅವರೇ ಮಾಡ್ಕೊಂತಾರೆ. ಬಟ್ ಎಷ್ಟೊಂದು ಜನಕ್ಕೆ ಇದನ್ನ ಮಾಡಕ್ಕೆ ಕಂಪನಿ ಯಾವ ಶೇರ್ನ ತಗೋಬೇಕು, ಯಾವ ಕಂಪ್ನಿ ಶೇರ್ನ ತಗೋಬೇಕು, ಮುಂದೆ ಯಾವುದು ಕಂಪ್ನಿ ಶೇರು ಮೇಲೆ ಹೋಗುತ್ತೆ, ಯಾವುದು ಲಾಭ ಮಾಡಿಕೊಡುತ್ತೆ ಅಂತ ಕುತ್ಕೊಂಡೆಲ್ಲ ಅನಲೈಸ್ ಮಾಡೋರಿಗೆ ಜಾಸ್ತಿ ಟೈಮ್ ಇರಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ನೀವು ಈ ತರ ಇನ್ವೆಸ್ಟಿಂಗ್ ಮಾಡಬೇಕು, ನಾನೇ ಒಬ್ಬನೇ ಹೋಗ್ಬಿಟ್ಟು ಕಂಪನಿನ ಹುಡುಕಿ ಶೇರ್ನ ಹುಡುಕಿ ಅನಲೈಸ್ ಮಾಡಿ ಲಾಭ ಬರೋ ತರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಮಿನಿಮಮ್ ದಿನಕ್ಕೆ ಅರ್ಧ ಗಂಟೆಯಿಂದ 1 ಅವರ್ ಆದ್ರೂ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಇವತ್ತು ಅಷ್ಟು ಟೈಮ್ ಯಾರಿಗೂ ಇಲ್ಲ. ಸೊ ಹಂಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಎಕ್ವಿಟಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಂತ ಇದೆ. ಮ್ಯೂಚುವಲ್ ಫಂಡ್ ಅಂತಂದ್ರೆ ಇವಾಗ ನಿಮ್ ದುಡ್ಡನ್ನ ಎಕ್ಸ್ಪರ್ಟ್ ಕೈಯಲ್ಲಿ ಕೊಟ್ಟು ಅವರು ನಿಮ್ ದುಡ್ಡನ್ನ ನಿಮ್ಮ ಬದಲಾಗಿ ಇನ್ವೆಸ್ಟ್ ಮಾಡುವಂಥದ್ದು ಸ್ಟಾಕ್ ಮಾರ್ಕೆಟ್ ಮೇಲೆ. ಆ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಅವ್ರಿಗೆ ಮಾರ್ಕೆಟ್ ಬಗ್ಗೆ ಎಲ್ಲ ನಾಲೆಡ್ಜ್ ಇರುತ್ತೆ, ಅವ್ರು ಅದ್ರ ಬಗ್ಗೆ ಓದ್ಕೊಂಡಿರ್ತಾರೆ. ಅವರು ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ HDFC ಮ್ಯೂಚುವಲ್ ಫಂಡ್ ಇದೆ, ಕೋಟಕ್ ಮಹೀಂದ್ರಾ ಮ್ಯೂಚುವಲ್ ಫಂಡ್ ಇದೆ, ಆಕ್ಸಿಸ್ ಬ್ಯಾಂಕ್ ಅವ್ರದ್ದು ಮ್ಯೂಚುವಲ್ ಫಂಡ್ ಇದೆ. ಸೊ ಇವ್ರು ಏನ್ ಮಾಡ್ತಾರೆ, ಫಂಡ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ ಅಂತಂದ್ರಪ್ಪ, ನಿಮ್ಮ ದುಡ್ಡನ್ನ ತಗೊಂಡು, ಯಾಕಂದ್ರೆ ನಿಮಗೆ ನಾಲೆಡ್ಜ್ ಇರಲ್ಲ, ನಿಮ್ಮ ಹತ್ರ ಟೈಮ್ ಇರಲ್ಲ ಕಲ್ತ್ಕೊಳ್ಳೋದಕ್ಕೂ, ಅಥವಾ ನೀವೇ ಓನ್ ಆಗಿ ಅನಲೈಸ್ ಮಾಡಿ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ ಅದ್ರ ಮೇಲೆ ಲಾಭ ತೆಗೆಯುವಷ್ಟು ಟೈಮ್ ನಿಮ್ಮ ಹತ್ರ ಇರಲ್ಲ. ಸೊ ಅದಕ್ಕೆ ಈಸಿಯಾಗಿ ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದಂತ ದುಡ್ಡು ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ, ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಆಕ್ಸಿಸ್ ಬ್ಯಾಂಕ್ ಒಂದು ಮ್ಯೂಚುವಲ್ ಫಂಡ್ ಇರುತ್ತೆ. ಅವ್ರದ್ದೇ ನಾನು ಮ್ಯೂಚುವಲ್ ಫಂಡ್ ತಗೊಂಡ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು 10,000 ರೂಪಾಯಿ ಆಕ್ಸಿಸ್ ಬ್ಯಾಂಕಿನ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಆ ಒಂದು 10,000 ರೂಪಾಯಿನ ತಗೊಂಡು ನಿಮ್ಮೊಬ್ಬರದೇ ಅಲ್ಲ, ನಿಮ್ಮ ತರ ಸುಮಾರು ಜನ ಇರ್ತಾರೆ, ಆ ದುಡ್ಡನ್ನೆಲ್ಲ ಅವ್ರು ತಗೊಂಡು ಆ ಎಕ್ಸ್ಪರ್ಟ್ಸ್ಗಳು ಅವರು ಇಂಡಿವಿಜುವಲ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ರಿಟರ್ನ್ಸ್ ಬರೋದನ್ನ ಅವರೊಂದು ಸ್ವಲ್ಪ ಫೀಸ್ ಅಂತ ಇಟ್ಕೊಂಡು ಮಿಕ್ಕಿದನ್ನ ನಿಮಗೆ ಲಾಭ ಅಂತ ಕೊಡ್ತಾರೆ. ಇದಕ್ಕೆ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಇದರಲ್ಲಿ ಲಾಭ ಜಾಸ್ತಿ, ಫಿಕ್ಸಡ್ ಡೆಪಾಸಿಟ್ಗಿಂತ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಭ ಜಾಸ್ತಿ. ಆದರೆ
ದಿಸ್ ಮ್ಯೂಚುವಲ್ ಫಂಡ್ ಈಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಅಂತಂದ್ರೆ ಯಾವಾಗ್ಲೂ ಲಾಭನೇ ಆಗುತ್ತೆ ಅಂತಲ್ಲ, ಯಾವಾಗ್ಲೂ ನಷ್ಟನೇ ಆಗುತ್ತೆ ಅಂತಲ್ಲ. ಯಾರು ಮ್ಯೂಚುವಲ್ ಫಂಡ್ ಅಲ್ಲಿ ಈ ಫಿಕ್ಸೆಡ್ ಡೆಪಾಸಿಟ್ ಮಾಡ್ತಿರಲ್ಲ 3 ವರ್ಷ 5 ವರ್ಷ 10 ವರ್ಷ ಅದೇ ರೀತಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ಲಾಭ ಆಗೇ ಆಗತ್ತೆ. ಇದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಹಿಸ್ಟ್ರಿ. ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಒಂದು 10 ವರ್ಷದ್ದು 20 ವರ್ಷದ್ದು 30 ವರ್ಷದ್ದು ಎಷ್ಟೇ ವರ್ಷದ ಹಿಂದೆ ಹಿಸ್ಟ್ರಿ ತೆಗೆದು ನೋಡಿ, ಯಾವುದೇ ಒಂದು ಟೈಮ್ ಫ್ರೇಮ್ ಅಲ್ಲಿ ಮ್ಯೂಚುವಲ್ ಫಂಡ್ ಮೋರ್ ದ್ಯಾನ್ 1 ಇಯರ್ 2 ಇಯರ್ಸ್ 3 ಇಯರ್ಸ್ ಯಾರ್ಯಾರು ಇನ್ವೆಸ್ಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಲಾಂಗ್ ಟರ್ಮ್ ನಲ್ಲಿ ಅರೌಂಡ್ 12 to 15% ರಿಟರ್ನ್ಸ್ ಬಂದೇ ಬಂದಿದೆ. ಇದನ್ನ ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ನೀವು ನೋಡ್ಕೋಬೇಕು. ಏನು, ಎಫ್ ಡಿ ಅಲ್ಲಿ ನಿಮಗೆ ಅಷ್ಟೊಂದು ರಿಸ್ಕ್ ಇಲ್ಲ, ಲೋ ರಿಸ್ಕ್, ಬ್ಯಾಂಕ್ಗಳು ಗ್ಯಾರಂಟಿ ಇರ್ತಾರೆ. ಬಟ್ ಮ್ಯೂಚುವಲ್ ಫಂಡ್ ಹಂಗಲ್ಲ, ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ಒಂದ್ 2 ತಿಂಗಳು 3 ತಿಂಗಳಲ್ಲೆಲ್ಲ ಲಾಭ ನೋಡಕ್ಕಾಗಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಅದು ವಾಲಟೈಲ್ ಇರುತ್ತೆ. ವಾಲಟೈಲ್ ಇರುತ್ತೆ ಅಂದ್ರೆ ಏರಿಳಿತಗಳು ಇರ್ತವೆ. ಅದೇ ನೀವು ಎಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರೋ 3 ವರ್ಷ 5 ವರ್ಷ 10 ವರ್ಷ ಅಷ್ಟು ಒಳ್ಳೆ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುತ್ತೆ. ಇದು ಅವ್ರವ್ರ ಚಾಯ್ಸ್. ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ, ನಾನು ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಮಾಡಬೇಕಾ? ನಿಮಗೆ ನಾನು ಸ್ವಲ್ಪ ರಿಸ್ಕ್ ತಗೊಂತೀನಿ ಆದ್ರೆ ನನಗೆ ಲಾಭ ಜಾಸ್ತಿ ಬೇಕು ಅಂತಂದ್ರೆ ಅಂಥವ್ರು ಮ್ಯೂಚುವಲ್ ಫಂಡ್ ಮಾಡ್ಬೋದು. ಇಲ್ಲ ನನಗೆ ರಿಸ್ಕೇ ಬೇಡಪ್ಪ, ನನಗೆ ಕಮ್ಮಿ ಲಾಭ ಬಂದರೂ ಪರವಾಗಿಲ್ಲ ಅನ್ನೋರು ಫಿಕ್ಸೆಡ್ ಡೆಪಾಸಿಟ್ ಮಾಡ್ಬೋದು. ಈಗ ಈ ವಿಡಿಯೋನ ಇಂಪಾರ್ಟೆಂಟ್ ಸ್ಲೈಡಿಗೆ ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ನಾನಿಲ್ಲಿ ಕಂಪ್ಯಾರಿಸನ್ ಮಾಡಿದ್ದೀನಿ. ಇವಾಗ ಸಪೋಸ್ ನೀವು ಯಾರಾದರೂ ಒಂದು 20,000 ದುಡ್ಡನ್ನ ತಗೊಂಡು ಒಂದು 10 ವರ್ಷ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ 6.5% ಇಂಟ್ರೆಸ್ಟ್ ರೇಟ್ ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದ್ರೆ 10 ವರ್ಷ ಆದ್ಮೇಲೆ ನಿಮ್ಗೆ ಎಷ್ಟು ದುಡ್ಡು ಬಂದಿರತ್ತೆ ಅಂತ. ನಿಮಗೆ 10 ವರ್ಷ ಆದ್ಮೇಲೆ ಅದು ಬರೀ 37,267 ರೂಪಾಯಿ ಅಷ್ಟೇ. ನಿಮ್ 20,000 37,267 ರೂಪಾಯಿ ಆಗಿರುತ್ತೆ. ಅದರಲ್ಲಿ ನೀವು ನಿಮ್ 20,000 ಪ್ರಿನ್ಸಿಪಲ್ ಅಮೌಂಟ್ ನ ತೆಗಿಬೇಕು. ಅದೇ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓವರ್ ದ ಪೀರಿಯಡ್ ಆಫ್ 10 ಇಯರ್ಸ್ ನಾನು ಹೇಳ್ದಂಗೆ ಸರಿ ಸುಮಾರು 12ರಿಂದ 20% ವರೆಗೂ ರಿಟರ್ನ್ಸ್ ಬರುತ್ತೆ. ಅದರಲ್ಲಿ ನಾವು 15% ಅಂತ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ನಿಮಗೆ ಆಲ್ಮೋಸ್ಟ್ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಏನ್ ಲಾಭ ಬರುತ್ತೆ ಅದ್ರ ಡಬಲ್ ಲಾಭ ಮ್ಯೂಚುವಲ್ ಫಂಡ್ ಅಲ್ಲಿ ಬರುತ್ತೆ ಕ್ಯಾಲ್ಕುಲೇಷನ್ ಪ್ರಕಾರ. ನೀವೇನಾದ್ರೂ ಅದೇ ದುಡ್ಡನ್ನ ನಿಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿ 10 ವರ್ಷ ಇನ್ವೆಸ್ಟ್ ಮಾಡಿದ್ರೆ 15% ಅಂತ ರಿಟರ್ನ್ಸ್ ಹಂಗೆ ನಿಮ್ಗೆ ಅದೇ ದುಡ್ಡು 80,742 ರೂಪಾಯಿ ಲಾಭ ಬರುತ್ತೆ. ಸೊ ಇದು ನೀವು ನೋಡಿದ ಹಾಗೆ ಡಿಫ್ರೆನ್ಸ್ ಬಿಟ್ವೀನ್ ಎಫ್ ಡಿ ರಿಟರ್ನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಫಾರ್ ದ ಸೇಮ್ ಅಮೌಂಟ್, ಅಷ್ಟೇ ದುಡ್ಡಿಗೆ ಅಷ್ಟೇ ಟೈಮಿಗೆ ಹೇಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಜಾಸ್ತಿ ಲಾಭ ಮಾಡಬಹುದು ಅಂತ. ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಎಫ್ ಡಿ ಬಂದ್ಬಿಟ್ಟು ಲೋ ರಿಸ್ಕ್ ಕಡಿಮೆ ರಿಟರ್ನ್ಸ್ ಫಿಕ್ಸೆಡ್ ಇನ್ಕಮ್, ನಿಮಗೆ ಗೊತ್ತು ನಂಗೆ ಇಷ್ಟೇ ಬಂದೇ ಬರುತ್ತೆ ಅಂತ. ಮ್ಯೂಚುವಲ್ ಫಂಡ್ಸ್ ಶಾರ್ಟ್ ಟರ್ಮ್ ಅಲ್ಲಿ ಏರಿಳಿತಗಳು ಇರ್ತವೆ, ಆದ್ರೆ ಲಾಂಗ್ ಟರ್ಮ್ ನಾನು ಜಾಸ್ತಿ ವೆಲ್ತ್ ಕ್ರಿಯೇಟ್ ಮಾಡ್ತೀನಿ, ಜಾಸ್ತಿ ಲಾಭ ಮಾಡ್ತೀನಿ, ಜಾಸ್ತಿ ಸಂಪಾದನೆ ಮಾಡಬೇಕು ಅಂತಂದ್ರೆ ಅಂಥವ್ರು ಸ್ವಲ್ಪ ರಿಸ್ಕ್ ತಗೊಂಡು ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಮ್ಯೂಚುವಲ್ ಫಂಡ್ ಮಾಡ್ಬೋದು. ಇನ್ನು ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಅಕಸ್ಮಾತ್ ನಾನೇನಾದ್ರೂ ಮುಂದೊಂದು ಮ್ಯೂಚುವಲ್ ಫಂಡ್ ಡೀಟೇಲ್ ವಿಡಿಯೋ ಮಾಡಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನಿ ಅಂಡ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆಗೆ ಇನ್ವೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್